ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನನಗೊಂದು 3-4 ದಿವಸದಿಂದ ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ. ಸಚ್ಚಿದಾನಂದ ಆಶ್ರಮಕ್ಕೆಲ್ಲ ಹೋಗಿದ್ವಲ್ಲ, ವೈಕುಂಠ ಏಕಾದಶಿ ದಿನ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿ ನನಗೆ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಬರೀ ಮ್ಯೂಸಿಕ್ ಹಾಕಿ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೆ ಫ್ರೆಂಡ್ಸ್. ಇವತ್ತು ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳೆಲ್ಲ ಶಾವಿಗೆ ಬಾತ್ ಮಾಡ್ತಾರಲ್ಲ, ಅದನ್ನು ಎಷ್ಟು ಸಾಫ್ಟಾಗಿರುತ್ತೆ ಅಲ್ವಾ, ಬೆಳಗ್ಗೆ ಮಾಡಿದ್ದು ಸಂಜೆ ತನಕ. ಆ ಥರದ್ದು ಒಂದು ರೆಸಿಪಿಯನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ಇದಕ್ಕೆ ಇವಾಗ 1.5 ಕಪ್ಪು ಶಾವಿಗೆ ತೊಗೊಂಡಿದ್ದೀನಿ, ಅಂದರೆ 100 ಗ್ರಾಮಷ್ಟು ಶಾವಿಗೆ ತೊಗೊಂಡಿದ್ದೀನಿ. ಅದನ್ನು ಸಣ್ಣ ಉರಿನಲ್ಲಿ ನಿಧಾನಕ್ಕೆ ಈ ಥರ ಹುರ್ಕೊಳ್ಬೇಕು. ದಪ್ಪ ಬಾಣಲಿಯಲ್ಲಿ ಒಂದೇ ಸಮಯ ಈ ಥರ ಹುರಿದು ಇಟ್ಕೊಳ್ಬೇಕು. ನಾವು ಮನೆಯಲ್ಲಿ ಮಾಮೂಲಿ ಉಪ್ಪಿಟ್ಟು ಮಾಡ್ತೀವಲ್ಲ, ಶಾವಿಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಬಾತು ತರಕಾರಿ ಹಾಕಿ ಅಥವಾ ಹಾಗೆ, ಅದು ಬೆಳಗ್ಗೆ ಮಾಡಿದ್ರೆ ಇನ್ನು 1 ಗಂಟೆ ಹೊತ್ತಿಗೆ ಎಲ್ಲ ಗಟ್ಟಿಯಾಗಿಬಿಟ್ಟಿರುತ್ತೆ. ಸ್ವಲ್ಪ ಡ್ರೈ ಆದಂಗೆ ಆಗುತ್ತೆ ಅಲ್ವಾ. ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಕೂಡ ಮೆತ್ತಗಾಗ್ಬಿಟ್ಟಿರ್ತವೆ. ಈಗ ನೋಡಿ, ಚೆನ್ನಾಗಿ ಹುರಿದಿರೋ ಶಾವಿಗೆಗೆ 2.5 ಗ್ಲಾಸಷ್ಟು, ಅಂದರೆ 1.5 ಗ್ಲಾಸ್ ಶಾವಿಗೆಗೆ 2.5 ಅಳತೆ ಬಿಸಿ ನೀರನ್ನ ಹಾಕ್ತಾಯಿದ್ದೀನಿ. ಈ ನೀರಿಗೆ ಒಂದು 4 ಹಸಿಮೆಣಸಿನ್ಕಾಯಿ ಉದ್ದು ಹೆಚ್ಚಿಟ್ಕೊಂಡಿರೋದು, ಖಾರ ಹಿಡಿಲಿ ಅಂತ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ತಿರುಗಿಸಿ ಮುಚ್ಚಳ ಮುಚ್ಚಿ 2 ನಿಮಿಷ ತುಂಬ ಸಣ್ಣ ಉರಿನಲ್ಲಿ ಈ ಥರ ಸಾಫ್ಟ್ ಆಗೋ ಹಾಗೆ ಬೇಯಿಸ್ಕೋಬೇಕು. ನೋಡಿ, ಈಗ ನೀರೆಲ್ಲ ಇಂಗಿದೆ. ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಒಂದು ಸಣ್ಣ ಬಾಣಲಿಗೆ ಮಾಮೂಲಿ ಎಣ್ಣೆ, ಸಾಸಿವೆ, ಕರಿಬೇವು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನ ಯಾವತ್ತೂ ಈ ಥರ ಬೊಬ್ಬೆ ಬಂದಿದೆಯಲ್ಲ ಆ ಥರ ಚೆನ್ನಾಗಿ ಫ್ರೈ ಮಾಡಿದ್ರೆ ಖಾರ ಉಪ್ಪಿಟ್ಟಿಗೆ ಅಥವಾ ಯಾವುದೇ ತಿಂಡಿಗಳಿಗೆ ಚೆನ್ನಾಗಿ ಹಿಡಿಯುತ್ತೆ. ಮತ್ತು ಫ್ರೆಂಡ್ಸ್, ಕಳೆದ ವಾರ ನಾನು ಮಿಕ್ಕಿರೋ ಅನ್ನದಿಂದ ಮಾಡಿರೋ ಮೆದುವಡೆ ಹಾಗೆ ಅವಲಕ್ಕಿ ರೆಸಿಪಿಗಳನ್ನು ನೀವೆಲ್ಲರೂ ನೋಡಿ ಲೈಕು ಮತ್ತು ಕಮೆಂಟ್ಸ್ ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು. ಶಾವಿಗೆಗೂ ಕೂಡ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ. ಕೊನೆಯಲ್ಲಿ ನಿಮ್ಮ ಟೇಸ್ಟಿಗೆ ಬೇಕಾದರೆ ಮತ್ತೆ ಉಪ್ಪು ಆ್ಯಡ್ ಮಾಡ್ಬೋದು, ಇಲ್ಲ ಇಷ್ಟೇ ಸಾಕಾಗುತ್ತೆ. ಈ ಥರ ಉಪ್ಪು ಹಾಕೋದ್ರಿಂದ ಬೇಗ ಫ್ರೈ ಆಗುತ್ತೆ. ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮೀಡಿಯಮ್ ಉರಿನಲ್ಲಿ ನಾವು ಈ ಥರ ಒಗ್ಗರಣೆ ಮಾಡ್ಕೊಳ್ಬೇಕು. ರೆಡಿ ಒಗ್ಗರಣೆ ಯಾವಾಗ ನಾನು ಇಟ್ಕೊಂಡಿರ್ತೀನಿ, ನೋಡ್ತಾ ಇರ್ತೀರ ನಾನು ವೀಡಿಯೋಗಳಲ್ಲಿ ರೆಸಿಪಿಗಳನ್ನ ನೋಡಿದ್ರೆ ಫ್ರೆಂಡ್ಸ್, ನಿಮಗೂ ಗೊತ್ತಿರುತ್ತೆ. ರೆಡಿ ಒಗ್ಗರಣೆ ಇಟ್ಕೊಂಡಿರ್ತೀನಿ ಯಾವಾಗಲೂ ನಾನು. ಅದಕ್ಕೆ ಇವಾಗ ಇಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ ಯಾವುದೂ ಹಾಕಿಲ್ಲ. ಈ ಥರ ಫ್ರೈ ಆದಮೇಲೆ ಇದನ್ನು ಬೇಯಿಸಿಟ್ಕೊಂಡಿರೋ ಶಾವಿಗೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಅರ್ಧ ಗ್ಲಾಸು ಬಿಸಿನೀರನ್ನ ಹಾಕಿದ್ರೆ ಚೆನ್ನಾಗೆಲ್ಲ ಸೆಟ್ ಆಗುತ್ತೆ. ಆಮೇಲೆ ಕೊನೆಯಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋ ಒಗ್ಗರಣೆ ಈ ಥರ ಮಾಡೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ಅಂತ ಅಷ್ಟೇ. ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪ ಹೊತ್ತು ಆದಮೇಲೂ ಕೂಡ ನಾವು ತಿಂದರೆ ಅದು ಗರ್ಗರಿಯಾಗಿ ಇರುತ್ತೆ ಅಂತ. ಬೆಳಗ್ಗೆನ ಹರಿಬರಿನಲ್ಲಿ ನಾವು ಏನೇ ಮಾಡಬೇಕಾದ್ರೂ ಈ ಥರ ರೆಡಿ ಇದ್ದರೆ ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ನೀವು ಇದನ್ನು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಶಾವಿಗೆ ಬಾತು ಸಾಫ್ಟಾಗಿರೋದನ್ನು ಸರ್ವ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.